ಹಸಿ ತಗ್ನಿಕಾಳು ಉಪ್ಸಾರು ಮಾಡುವ ವಿಧಾನ. ಹಸಿ ತಗ್ನಿಕಾಳನ್ನ ಬಿಡಿಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸೋಸ್ಕೊಂಡು ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಆ ನೀರು ಹಾಕಿ ನೀರು ಸ್ವಲ್ಪ ಒಂದು ಕುದಿ ಬಂದಮೇಲೆ ಕಾಳುಗಳನ್ನ ಹಾಕಿ ಬೇಯಿಸ್ಕೊಳ್ಬೇಕು. ಇದು ಕಾಳು ಬೇಯ್ತಾ ಇದ್ದಂಗೆ ಪಕ್ಕ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಅದು ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ನೀರು ಅಥವಾ ಉಪ್ಸಾರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಈ ಕಡೆ ಕಾಳು ಬೇಯ್ತಾ ಇರೋದಕ್ಕೆ ಒಂದು ಟೊಮೊಟೊ ಹಾಕಿ 5 ನಿಮಿಷ ಆದಮೇಲೆ ಬದನೆಕಾಯಿ ಕಟ್ ಮಾಡಾಕಿ. ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಸಾರು. ಒಂದು 10 ನಿಮಿಷ ಕುದಿಯೋಕೆ ಬಿಡಿ. ಮತ್ತು ಉಪ್ಸಾರು ಖಾರ ರುಬ್ಕೊಂಡಿರ್ತೀವಲ್ಲ ಅದೇ ಜಾರಿಗೆ 1-2 ಸ್ಪೂನು ಕಾಳುಗಳನ್ನ ಬೇಯಿಸಿರೋ ಕಾಳನ್ನ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಉಪ್ಸಾಂಬಾರಿಗೆ ಹಾಕ್ಕೋಬೇಕು. ಈ ಥರ ಉಪ್ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ಉಪ್ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಇಲ್ಲ ನೀರಂಗಿರುತ್ತೆ. ಈಗ ಉಪ್ಸಾಂಬಾರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು 10 ನಿಮಿಷ ಕುದಿಯಲು ಬಿಡಬೇಕು. 10 ನಿಮಿಷ ಕುದ್ದಾದ್ಮೇಲೆ ಕಾಳುಗಳು ಬೆಂದೈತ ನೋಡಿಕೊಂಡು ಉಪ್ಸಾಂಬಾರು ಆಫ್ ಮಾಡ್ಕೋಬೇಕು. ಈಗ ರೆಡಿ.